ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಲಿಯೋಣ. ಇವತ್ತು ನಾವು VTU ಸಿ ಪ್ರೋಗ್ರಾಮಿಂಗ್ ಲ್ಯಾಬ್ ಅಲ್ಲಿರುವ 5ನೇ ಪ್ರೋಗ್ರಾಮ್ ಎಲೆಕ್ಟ್ರಿಸಿಟಿ ಬಿಲ್ ಹೇಗೆ ಬರೆಯೋದು ಅಂತ ಕಲಿಯೋಣ ಬನ್ನಿ. VTU ಸಿಲೆಬಸ್ ಪ್ರಕಾರ ಸಿ ಪ್ರೋಗ್ರಾಮಿಂಗ್ ಲ್ಯಾಬ್ ಅಲ್ಲಿ 15 ಪ್ರೋಗ್ರಾಮ್ಸ್ ಇದೆ. ನಾವು ಇವತ್ತು ಎಲೆಕ್ಟ್ರಿಸಿಟಿ ಬಿಲ್ ಪ್ರೋಗ್ರಾಮ್ ಹೇಗೆ ಸ್ಟೆಪ್ ವೈಸ್ ಬರೆಯೋದು, ಅದನ್ನ ಡಿಫ್ರೆಂಟ್ ಸಿನಾರಿಯೋಸ್ ಅಲ್ಲಿ ಹೇಗೆ ವೆರಿಫೈ ಮಾಡೋದು ಅಂತ ನೋಡೋಣ. ನೀವು ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿ. ಅಲ್ಲಿ ಸಿ ಪ್ರೋಗ್ರಾಮಿಂಗ್ ಲ್ಯಾಬ್ ಕೋರ್ಸ್ ಜೊತೆಗೆ ವೈವಾ ಕ್ವೆಶನ್ಸ್ ಮತ್ತೆ ಇನ್ನ ಹೆಚ್ಚು ಡಿಸ್ಕಷನ್ಸ್ ಇರತ್ತೆ. ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಈ ಪ್ರೋಗ್ರಾಮಿನ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈ ರೀತಿ ಇದೆ. An electricity board charges the following rates for the use of electricity. ನೀವು ನೋಡ್ತಾ ಇದ್ದಂಗೆನೆ ಈ KEB ಅಂದ್ರೆ ಎಲೆಕ್ಟ್ರಿಸಿಟಿ ಬೋರ್ಡ್ ಅವರು ಡಿಫ್ರೆಂಟ್ ಸ್ಲ್ಯಾಬ್ಸ್ಗೆ ಡಿಫ್ರೆಂಟ್ ರೇಟ್ಸ್ ನ ಅಪ್ಲೈ ಮಾಡ್ತಾರೆ. ಸೊ ಆ ರೀತಿ ನಾವು ಒಂದು ಪ್ರೋಗ್ರಾಮ್ ನ ಬರಿಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಯಾವ್ಯಾವ ಸ್ಲ್ಯಾಬ್ಸ್ ಅಂತ ನೋಡೋಣ. ಮೊದಲನೇ 200 ಯೂನಿಟ್ಸ್ಗೆ 80 ಪೈಸಾ ಪರ್ ಯೂನಿಟ್ ಅಪ್ಲೈ ಮಾಡಬೇಕು. ನೆಕ್ಸ್ಟ್ 100 ಯೂನಿಟ್ಸ್ಗೆ 90 ಪೈಸಾ ಪರ್ ಯೂನಿಟ್ ಚಾರ್ಜ್ ಮಾಡಬೇಕು. 300 ಯೂನಿಟ್ಸ್ಗಿಂತ ಜಾಸ್ತಿ ಆದ್ರೆ 1 ರೂಪೀಸ್ ಪರ್ ಯೂನಿಟ್ ಅಪ್ಲೈ ಮಾಡಬೇಕು. ಹಾಗೆ ಮಿನಿಮಮ್ ಆಫ್ 100 ರೂಪೀಸ್ ಮೀಟರ್ ಚಾರ್ಜ್ ಆಗಿ ಅಪ್ಲೈ ಮಾಡಬೇಕು. ಮತ್ತೆ ನಿಮ್ ಟೋಟಲ್ ಬಿಲ್ ಅಮೌಂಟ್ 400 ರೂಪೀಸ್ಗಿಂತ ಜಾಸ್ತಿ ಆಯ್ತು ಅಂದ್ರೆ ಆಗ 15% ಸರ್ಚ್ ಚಾರ್ಜ್ ಆಡ್ ಮಾಡಬೇಕು. ಸೊ ಈ ಸ್ಲ್ಯಾಬ್ಸ್ ಪ್ರಕಾರ ನಾವು ಪ್ರೋಗ್ರಾಮ್ ನ ಬರೆದು ಟೋಟಲ್ ಬಿಲ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಪ್ರೋಗ್ರಾಮ್ ನಮ್ಗೆ ಯಾಕೆ ಕೊಟ್ಟಿದ್ದಾರೆ? ಟು ಸಾಲ್ವ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಇನ್ ಸಿ. ನೀವು ನೋಡ್ತಾ ಇರ್ತೀರಾ, ನಿಮ್ ಮನೆಗೆ ಮಂತ್ಲಿ ಒನ್ಸ್ ಅಥವಾ 2 months ಒನ್ಸ್ ಒಬ್ರು ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದ ಬಂದು ನಿಮ್ ಮೀಟರ್ ರೀಡಿಂಗ್ಸ್ ನ ತಗೊಂಡು ಬಿಲ್ ಜನರೇಟ್ ಮಾಡಿ ಕೊಡ್ತಾರೆ. ನೀವು ಅನ್ಕೊಬಹುದು, ಆ ಮೀಟರ್ ರೀಡಿಂಗ್ಸ್ ಹಾಕಿದ ತಕ್ಷಣ ಬಿಲ್ ಹೇಗೆ ಜನರೇಟ್ ಆಗತ್ತೆ? ಅದಕ್ಕೂ ಏನೋ ಒಂದು ಸಾಫ್ಟ್ವೇರ್ ಅಥವಾ ಒಂದು ಪ್ರೋಗ್ರಾಮ್ ಬರ್ದಿರ್ಬೇಕು. ಆ ಪ್ರೋಗ್ರಾಮ್ ಅಲ್ಲಿ ಡಿಫ್ರೆಂಟ್ ಸ್ಲ್ಯಾಬ್ಸ್ಗೆ ಯಾವ ರೀತಿ ಚಾರ್ಜಸ್ ಅಪ್ಲೈ ಮಾಡಬೇಕು ಅಂತ ಕೂಡ ಲಾಜಿಕ್ ಇರಬೇಕು. ಸೊ ಈ ರೀತಿ ರಿಯಲ್ ವರ್ಲ್ಡ್ ಅಲ್ಲಿ ನಾವು ಯಾವ್ಯಾವ ಸಿನಾರಿಯೋಸ್ ನೋಡ್ತಾ ಇರ್ತೀವೋ ಅದನ್ನ ಸಿ ಪ್ರೋಗ್ರಾಮ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಈ ಪ್ರೋಗ್ರಾಮ್ ಇಂದ ನಾವು ಕಲಿಬಹುದು. ಮೇನ್ ಲಾಜಿಕ್ ಏನು? ಇನ್ಪುಟ್ ಇಲ್ಲಿ ನಮ್ಗೆ ಕಸ್ಟಮರ್ ನೇಮ್ ಮತ್ತೆ ಟೋಟಲ್ ಯೂನಿಟ್ಸ್ ಕನ್ಸ್ಯೂಮ್ಡ್ ಆಗಿರತ್ತೆ. ಔಟ್ಪುಟ್ ಟೋಟಲ್ ಬಿಲ್ ಅಮೌಂಟ್ ಆಗಿರತ್ತೆ. ಮತ್ತೆ ಈ ಡಿಫ್ರೆಂಟ್ ಸ್ಲ್ಯಾಬ್ಸ್ಗೆ ಡಿಫ್ರೆಂಟ್ ಚಾರ್ಜಸ್ ಅಪ್ಲೈ ಮಾಡೋದಕ್ಕೆ ನಾವು ಇಫ್ ಎಲ್ಸ್ ಕಂಡೀಷನ್ ಸ್ಟೇಟ್ಮೆಂಟ್ ನ ಉಪಯೋಗಿಸ್ತೀವಿ. ಒಂದು ಎಕ್ಸಾಂಪಲ್ ನೋಡೋಣ. ಇದು ಈ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ ಅಲ್ಲಿರೋ ಡಿಫ್ರೆಂಟ್ ಸ್ಲ್ಯಾಬ್ಸ್. ಸೊ 0 to 200 ಯೂನಿಟ್ಸ್ ಗೆ 80 ಪೈಸಾ ಅಂದ್ರೆ 0.8 ಚಾರ್ಜಸ್ ಆಗತ್ತೆ. 200 ಇಂದ 300 ಮಧ್ಯದಲ್ಲಿ ಯೂನಿಟ್ಸ್ಗೆ 90 ಪೈಸೆ ಚಾರ್ಜಸ್ ಆಗತ್ತೆ. 300ಗಿಂತ ಜಾಸ್ತಿ ಯೂನಿಟ್ಸ್ ಕನ್ಸ್ಯೂಮ್ ಆದ್ರೆ 1 ರೂಪೀಸ್ ಪರ್ ಯೂನಿಟ್ ಚಾರ್ಜ್ ಆಗತ್ತೆ. ಮಿನಿಮಮ್ ಚಾರ್ಜಸ್ ಎಷ್ಟು? 100
rupees. ಮೊದಲನೇ ಎಕ್ಸಾಂಪಲ್ ಅಲ್ಲಿ ಟೋಟಲ್ ಯೂನಿಟ್ಸ್ ಕನ್ಸ್ಯೂಮ್ಡ್ 150 ಆಗಿದ್ರೆ ಮಿನಿಮಮ್ ಚಾರ್ಜಸ್ 100 ಪ್ಲಸ್ 150 ಈ ಸ್ಲ್ಯಾಬ್ ಅಲ್ಲಿ ಬರೋದ್ರಿಂದ 150 ಇಂಟು 0.8 ಈ ರೀತಿ ನಾವು ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಎರಡನೇ ಎಕ್ಸಾಂಪಲ್ ಅಲ್ಲಿ ಯೂನಿಟ್ಸ್ 250 ಆಗಿದ್ರೆ ಮಿನಿಮಮ್ ಚಾರ್ಜಸ್ 100 ಪ್ಲಸ್ ಮೊದಲನೇ 200ಗೆ 80 ಪೈಸೆ, ಸೊ 200 ಇಂಟು 0.8 ಪ್ಲಸ್ ಉಳಿದಿರೋದೆಷ್ಟು 50 ಅದಕ್ಕೆ 0.9 ಈ ರೀತಿ ನಾವು ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಮೂರನೇ ಎಕ್ಸಾಂಪಲ್ ಅಲ್ಲಿ ಟೋಟಲ್ ಯೂನಿಟ್ಸ್ 500 ಆಗಿದ್ರೆ ಕಾಸ್ಟ್ ಮಿನಿಮಮ್ ಚಾರ್ಜಸ್ 100 ಪ್ಲಸ್ ಮೊದಲನೇ 200ಗೆ 80 ಪೈಸೆ, ಸೊ 200 ಇಂಟು 0.8 ನೆಕ್ಸ್ಟ್ 100ಗೆ 90 ಪೈಸೆ, ಸೊ 100 ಇಂಟು 0.9 ಮಿಕ್ಕಿರೋದೆಷ್ಟು 200, ಸೊ 200 ಇಂಟು 1 rupees ಈ ರೀತಿ ನಾವು ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಲಾಜಿಕ್ ನ ನಾವು ಪ್ರೋಗ್ರಾಮ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಣ. ಈ ಪ್ರೋಗ್ರಾಮ್ ನ ನಾವು ಸ್ಟೆಪ್ ವೈಸ್ ಹೇಗೆ ಬರೆಯೋದು ಅಂತ ನೋಡೋಣ. ಮೊದಲನೇ ಸ್ಟೆಪ್ ನಮಗ್ ಬೇಕಾಗಿರೋ ಹೆಡರ್ಸ್ ನ ಇನ್ಕ್ಲೂಡ್ ಮಾಡೋದು. ನಂತರ ನಮ್ಗೆ ಮೇನ್ ಫಂಕ್ಷನ್ ಒಳಗಡೆ ಯಾವ್ಯಾವ ವೇರಿಯೇಬಲ್ಸ್ ಬೇಕು ಅಂತ ಡಿಕ್ಲೇರ್ ಮಾಡೋದು. ಆಮೇಲೆ ನಮ್ಗೆ ಇನ್ಪುಟ್ ಆಗಿ ಕಸ್ಟಮರ್ ನೇಮ್ ಮತ್ತೆ ಟೋಟಲ್ ಯೂನಿಟ್ಸ್ ಕನ್ಸ್ಯೂಮ್ಡ್ ಎರಡು ಬೇಕು. ಅದಕ್ಕೆ ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ಸ್ ಬರೀಬೇಕು. ಮಿನಿಮಮ್ ಚಾರ್ಜಸ್ 100 rupees ಅದನ್ನ ಸೆಟ್ ಮಾಡಬೇಕು. ನಂತರ ಡಿಫ್ರೆಂಟ್ ಸ್ಲ್ಯಾಬ್ಸ್ ಪ್ರಕಾರ ನಾವು ಬಿಲ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದ್ಮೇಲೆ ನಮ್ ಟೋಟಲ್ ಬಿಲ್ ಅಮೌಂಟ್ 400 rupees ಗಿಂತ ಜಾಸ್ತಿ ಇತ್ತು ಅಂದ್ರೆ ಸರ್ಚ್ ಚಾರ್ಜಸ್ ಕೂಡ ಅಪ್ಲೈ ಮಾಡಬೇಕು. ಲಾಸ್ಟ್ ಅಲ್ಲಿ ನಮ್ ಔಟ್ಪುಟ್ ನ ಪ್ರಿಂಟ್ ಮಾಡಬೇಕು. ಸೊ ಈ ಸ್ಟೆಪ್ಸ್ ನ ನಾವು ಫಾಲೋ ಮಾಡಿಕೊಂಡು ಬರೆಯೋಣ. ಮೊದಲನೇದಾಗೆ ಹೆಡರ್ಸ್ ನ ಇನ್ಕ್ಲೂಡ್ ಮಾಡೋದು. ನನ್ಗೆ ಇಲ್ಲಿ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ಸ್ ಸಾಕು. ನಂತರ ಇಂಟ್ ಮೇನ್ ಫಂಕ್ಷನ್ ಒಳಗಡೆ ನಾವು ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡಬೇಕು. ಇಲ್ಲಿ ನನಗೆ ಮೊದಲನೇದಾಗೆ ನೇಮ್ ಬೇಕು, ಸೊ ಅದನ್ನ ನಾನು ಕ್ಯಾರೆಕ್ಟರ್ ಅರೇ ಆಗಿ ಡಿಫೈನ್ ಮಾಡ್ತೀನಿ. ನಂತರ ಯೂನಿಟ್ಸ್ ಕನ್ಸ್ಯೂಮ್ಡ್ ಅದು ಇಂಟೀಜರ್ ಆಗಿರತ್ತೆ. ಅದಾದ್ಮೇಲೆ ಟೋಟಲ್ ಬಿಲ್ ಅಮೌಂಟ್ ಕೂಡ ಬೇಕು, ಸೊ ಅದು ಫ್ಲೋಟ್ ವೇರಿಯಬಲ್ ಅಂತ ಡಿಫೈನ್ ಮಾಡ್ತೀನಿ. ಈಗ ಮೂರನೇ ಸ್ಟೆಪ್ ಗೆಟ್ ಕಸ್ಟಮರ್ ನೇಮ್ ಅಂಡ್ ಟೋಟಲ್ ಯೂನಿಟ್ಸ್ ಕನ್ಸ್ಯೂಮ್ಡ್ ಆಸ್ ಇನ್ಪುಟ್. ಅದಕ್ಕೆ ನಾನು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ಸ್ ಬರಿಬೇಕು. ಎಂಟರ್ ದ ಕಸ್ಟಮರ್ ನೇಮ್. ಇನ್ಪುಟ್ ಆಗಿರೋದ್ರಿಂದ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ಸ್ ಕೂಡ ಬರೀಬೇಕು. ಪರ್ಸೆಂಟೇಜ್ ಎಸ್ ಸ್ಟ್ರಿಂಗ್ ಅದರಿಂದ ಆಂಪರ್ಸೆಂಟ್ ನೇಮ್. ಇನ್ನೊಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ಸ್ ಟೋಟಲ್ ಯೂನಿಟ್ಸ್ ಕನ್ಸ್ಯೂಮ್ ಮಾಡಿರೋದಕ್ಕೆ ಬೇಕು. ಎಂಟರ್ ದ ಟೋಟಲ್ ಯೂನಿಟ್ಸ್ ಕನ್ಸ್ಯೂಮ್ಡ್. ಸ್ಕ್ಯಾನ್ ಎಫ್ ಇದು ಇಂಟೀಜರ್ ಆದ್ರಿಂದ ಪರ್ಸೆಂಟೇಜ್ ಡಿ ಆಂಪರ್ಸೆಂಟ್ ಯೂನಿಟ್ಸ್.
ಈಗ 4ನೇ ಸ್ಟೆಪ್, ಸೆಟ್ ಮಿನಿಮಮ್ ಚಾರ್ಜಸ್. ಮಿನಿಮಮ್ ಚಾರ್ಜಸ್ ಇಲ್ಲಿ ಎಷ್ಟು? 100 ರೂಪೀಸ್. ಸೊ ಬಿಲ್ ಅಮೌಂಟ್ ವೇರಿಯಬಲ್ಗೆ ನಾನು 100 ಅಂತ ಇನಿಷಿಯಲೈಸ್ ಮಾಡ್ತೀನಿ. ಈಗ ನಾವು ಡಿಫ್ರೆಂಟ್ ಸ್ಲ್ಯಾಬ್ಸ್ ಪ್ರಕಾರ ನಾವು ಬಿಲ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಮೊದಲನೇ ಸ್ಲ್ಯಾಬ್ ಎಷ್ಟು? ಯೂನಿಟ್ಸ್ 200 ಒಳಗಡೆ ಇದ್ರೆ, ಸೊ ಯೂನಿಟ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 200, ಆಗ ಬಿಲ್ ಅಮೌಂಟ್ ಏನಾಗತ್ತೆ? ಮಿನಿಮಮ್ ಚಾರ್ಜಸ್ ಪ್ಲಸ್ ಯೂನಿಟ್ಸ್ ಇಂಟು 80 ಪೈಸೆ, ಸೊ 0.8 ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಎರಡನೇ ಕಂಡೀಷನ್, ಎಲ್ಸ್ ಇಫ್ ಯೂನಿಟ್ಸ್ 200 ಕಿಂತ ಜಾಸ್ತಿ ಆದಾಗ ಅಂಡ್ ಯೂನಿಟ್ಸ್ 300 ಗಿಂತ ಕಮ್ಮಿ ಆದಾಗ, ಸೊ ಯೂನಿಟ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 300, ಆಗ ನಮ್ ಬಿಲ್ ಅಮೌಂಟ್ ಏನಾಗತ್ತೆ? ಬಿಲ್ ಅಮೌಂಟ್ is equal to ಬಿಲ್ ಅಮೌಂಟ್ ಪ್ಲಸ್ ಮೊದಲನೇ 200ಗೆ 80 ಪೈಸೆ, ಸೊ 0.8 ಪ್ಲಸ್ ಮಿಕ್ಕಿರೋದು ಅಂದ್ರೆ ಯೂನಿಟ್ಸ್ ಮೈನಸ್ 200, ಅಷ್ಟಕ್ಕೆ 90 ಪೈಸೆ, ಸೊ 0.9. ಈ ತರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಮೂರನೇ ಕಂಡೀಷನ್, ಯೂನಿಟ್ಸ್ 300 ಕಿಂತ ಜಾಸ್ತಿ ಆದಾಗ ಬಿಲ್ ಅಮೌಂಟ್ ಈಕ್ವಲ್ಸ್ ಮಿನಿಮಮ್ ಚಾರ್ಜಸ್ ಪ್ಲಸ್ ಮೊದಲನೇ 200ಗೆ 0.8, ನೆಕ್ಸ್ಟ್ 100ಗೆ 0.9 ಮತ್ತೆ ಮಿಕ್ಕಿರೋದಕ್ಕೆ ಅದು ಹೆಂಗೆ? ಯೂನಿಟ್ಸ್ ಮೈನಸ್ 300, ಅದಕ್ಕೆ 1 ರೂಪೀಸ್ ಚಾರ್ಜಸ್ ಆಗತ್ತೆ. ಸೊ ಈ ರೀತಿ ನಾವು ಬಿಲ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಮ್ಮ ಮುಂದಿನ ಸ್ಟೆಪ್, ಆಡ್ ಸಚ್ ಚಾರ್ಜಸ್ ಇಫ್ ಅಪ್ಲಿಕಬಲ್. ಸೊ ಅದಕ್ಕೆ ಕಂಡೀಷನ್ ಏನು? ನಮ್ ಬಿಲ್ ಅಮೌಂಟ್ ಗ್ರೇಟರ್ ದೆನ್ 400 ಇದ್ದಾಗ ಬಿಲ್ ಅಮೌಂಟ್ is equal to bill amount plus 15%. So 0.15 into bill amount. ಈ ರೀತಿ ನಾವು ಸರ್ಚ್ ಚಾರ್ಜಸ್ ಆಡ್ ಮಾಡಬೇಕು. ಈಗ ಲಾಸ್ಟ್ ಸ್ಟೆಪ್, ಔಟ್ಪುಟ್ ನ ಪ್ರಿಂಟ್ ಮಾಡೋದು. ಅದಕ್ಕೆ ನಾನು printf ಮೊದಲು ಕಸ್ಟಮರ್ ನೇಮ್, ಸೊ ಕಸ್ಟಮರ್ ನೇಮ್ ಈಸ್ ಸ್ಟ್ರಿಂಗ್ %s ನೇಮ್ ಅಂತ ಕೊಡ್ತೀನಿ. ನಂತರ ಟೋಟಲ್ ಯೂನಿಟ್ಸ್ ಕನ್ಸ್ಯೂಮ್, ಅದಕ್ಕೆ ಮತ್ತೆ ಪ್ರಿಂಟ್ ಸ್ಟೇಟ್ಮೆಂಟ್, ಟೋಟಲ್ ಯೂನಿಟ್ಸ್ ಕನ್ಸ್ಯೂಮ್ಡ್ ಈಸ್, ಅದು ಇಂಟೀಜರ್, ಸೊ %d ಯೂನಿಟ್ಸ್ ಅಂತ ಕೊಡ್ಬೇಕು. ಲಾಸ್ಟ್ ಅಲ್ಲಿ ಏನ್ ಪ್ರಿಂಟ್ ಮಾಡಬೇಕು? ಟೋಟಲ್ ಬಿಲ್ ಅಮೌಂಟ್, ಅದು ಫ್ಲೋಟ್, ಅದಕ್ಕೆ %f. ಮತ್ತೆ ನಮ್ಗೆ ಇಲ್ಲಿ ರುಪೀಸ್ ಮತ್ತೆ ಪೈಸೆ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದ್ರಿಂದ ಇಲ್ಲಿ ರುಪೀಸ್ ಅಂತಾನು ಕೊಡೋಣ.
ಹಾಗೆ ಪೈಸೆ ನಮ್ಗೆ 2 ಡೆಸಿಮಲ್ಸ್ ಅಲ್ಲಿ ಇರಬೇಕು. ಸೊ 0.2 ಅಂತ ಕೊಡಬಹುದು. ಬಿಲ್ ಅಮೌಂಟ್ ಈ ರೀತಿ ನಾವು ಪ್ರಿಂಟ್ ಮಾಡಬೇಕು. ನಾನು ಇಂಟ್ ಮೇನ್ ಉಪಯೋಗಿಸಿರೋದ್ರಿಂದ ಲಾಸ್ಟ್ ಅಲ್ಲಿ ನಾನು ರಿಟರ್ನ್ 0 ಸ್ಟೇಟ್ಮೆಂಟ್ ಕೊಡಬೇಕು. ಈಗ ನಾವು ಸ್ಟೆಪ್ ವೈಸ್ ನಮ್ಮ ಪ್ರೋಗ್ರಾಮ್ನ ಬರ್ದಾಯ್ತು. ಅದನ್ನ ಕಂಪೈಲ್ ಮಾಡೋಣ. ನನ್ನ ಪ್ರೋಗ್ರಾಮ್ ಸಕ್ಸಸ್ಫುಲಿ ಕಂಪೈಲ್ಡ್ ವಿತ್ 0 ಎರರ್ಸ್ ಅಂಡ್ 0 ವಾರ್ನಿಂಗ್ಸ್. ಈಗ ನನ್ನ ಪ್ರೋಗ್ರಾಮ್ನ ರನ್ ಮಾಡ್ತೀನಿ. ಎಂಟರ್ ದ ಕಸ್ಟಮರ್ ನೇಮ್ ರಾಹುಲ್. ಎಂಟರ್ ದ ಟೋಟಲ್ ಯೂನಿಟ್ಸ್ ಕನ್ಸ್ಯೂಮ್ಡ್ 150 ಯೂನಿಟ್ಸ್ ಅಂತ ಕೊಟ್ರೆ ಔಟ್ಪುಟ್ ಕಸ್ಟಮರ್ ನೇಮ್ ಇಸ್ ರಾಹುಲ್, ಟೋಟಲ್ ಯೂನಿಟ್ಸ್ ಕನ್ಸ್ಯೂಮ್ಡ್ ಇಸ್ 150, ಟೋಟಲ್ ಬಿಲ್ ಅಮೌಂಟ್ ಇಸ್ ₹220. ನಮಗೆ ಇಲ್ಲಿ 2 ಡೆಸಿಮಲ್ಸ್ ಬಂತು. ಅದು ನಾವು ಇಲ್ಲಿ 0.2 ಕೊಟ್ಟಿದ್ದಕ್ಕೆ ಬಂದಿರೋದು. ನಾವು ಇನ್ನೊಂದು ಸಿನಾರಿಯೋ ಟೆಸ್ಟ್ ಮಾಡೋಣ. ಎಂಟರ್ ದ ಕಸ್ಟಮರ್ ನೇಮ್ ಅಂಕಿತಾ. ಎಂಟರ್ ದ ಟೋಟಲ್ ಯೂನಿಟ್ಸ್ ಕನ್ಸ್ಯೂಮ್ಡ್ 250 ಯೂನಿಟ್ಸ್ ಅಂದಾಗ ಎರಡನೇ ಸ್ಲ್ಯಾಬ್ಗೆ ಬೀಳತ್ತೆ. Customer name is Ankita, total units consumed is 250, total bill amount is 305 rupees ಅಂತ ಪ್ರಿಂಟ್ ಆಯ್ತು. ಈಗ ನಾವು ಯೂನಿಟ್ಸ್ 300 ಗಿಂತ ಜಾಸ್ತಿ ಆದಾಗ ಬಿಲ್ ಅಮೌಂಟ್ ಏನಾಗತ್ತೆ ಅಂತ ನೋಡೋಣ. ಎಂಟರ್ ದ ಕಸ್ಟಮರ್ ನೇಮ್ ಬೆನ್. ಎಂಟರ್ ದ ಟೋಟಲ್ ಯೂನಿಟ್ಸ್ ಕನ್ಸ್ಯೂಮ್ಡ್ 500. Customer name is Ben. Total units consumed is 500. Total bill amount is 632 rupees 50 paise ಅಂತ ಬಂತು. ಇಲ್ಲಿ ನಮ್ಗೆ ಸರ್ಚ್ ಚಾರ್ಜಸ್ ಕೂಡ ಆಡ್ ಆಗಿರತ್ತೆ. ಈ ರೀತಿ ನಾವು ಡಿಫ್ರೆಂಟ್ ಸಿನಾರಿಯೋಸ್ ಅಲ್ಲಿ ನಮ್ ಪ್ರೋಗ್ರಾಮ್ ನ ವೆರಿಫೈ ಮಾಡಿದ್ವಿ. ಒಂದ್ಸತಿ ಸ್ಟೆಪ್ಸ್ ನ ರಿವೈಸ್ ಮಾಡೋಣ. ಮೊದಲು ನಮಗ್ ಬೇಕಾಗಿರೋ ಹೆಡರ್ಸ್ ನ ಇನ್ಕ್ಲೂಡ್ ಮಾಡಿಕೊಂಡು ಮೇನ್ ಫಂಕ್ಷನ್ ಒಳಗಡೆ ನಮಗ್ ಬೇಕಾಗಿರುವಂತ ಇನ್ಪುಟ್ ಔಟ್ಪುಟ್ ವೇರಿಯಬಲ್ಸ್ ನ ಡಿಕ್ಲೇರ್ ಮಾಡಿದ್ವಿ. ನಂತರ ಇನ್ಪುಟ್ ತಗೊಳ್ಳೋದಕ್ಕೆ ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ಸ್ ಬರೆದ್ವಿ. ಮಿನಿಮಮ್ ಚಾರ್ಜಸ್ ನ ಬಿಲ್ ಅಮೌಂಟ್ಗೆ ಸೆಟ್ ಮಾಡಿ ಡಿಫ್ರೆಂಟ್ ಸ್ಲ್ಯಾಬ್ಸ್ ಅಲ್ಲಿ ಬಿಲ್ ಅಮೌಂಟ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕಂಡೀಷನ್ಸ್ ಅಪ್ಲೈ ಮಾಡಿ ಇಫ್ ಎಲ್ಸ್ ಲೂಪ್ ಅಲ್ಲಿ ಬರೆದ್ವಿ. ನಂತರ ನಮ್ ಬಿಲ್ ಅಮೌಂಟ್ 400 ಗಿಂತ ಜಾಸ್ತಿ ಆದಾಗ ಸರ್ಚ್ ಚಾರ್ಜಸ್ 15% ಕೂಡ ಅಪ್ಲೈ ಮಾಡಿದ್ವಿ. ಲಾಸ್ಟ್ ಅಲ್ಲಿ ನಮ್ ಔಟ್ಪುಟ್ ನ ಪ್ರಿಂಟ್ ಮಾಡಿದ್ವಿ. ಸೊ ನೀವು ಈ ಪ್ರೋಗ್ರಾಮ್ ಅಲ್ಲಿ ಮೇನ್ ಆಗಿ ಈ ಡಿಫ್ರೆಂಟ್ ಸ್ಲ್ಯಾಬ್ಸ್ ಕಂಡೀಷನ್ಸ್ ಪ್ರಕಾರ ನಿಮ್ ಬಿಲ್ ಅಮೌಂಟ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಂಡಿದ್ರೆ ಸಾಕು. ಬೇರೆ ಸ್ಟೆಪ್ಸ್ ನ ಈಸಿಯಾಗೆ ಬರೀಬಹುದು. ನಾವು ಈ ಪ್ರೋಗ್ರಾಮ್ ನ ನಮ್ ಗಿಟ್ ಹಬ್ ಅಕೌಂಟ್ ಅಲ್ಲಿ ಕೂಡ ಹಾಕಿರ್ತೀವಿ. ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ನೀವು ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ, ಸೊ ದಟ್ ನಾವು ಹಾಕೋ ಎಲ್ಲಾ ಕೋರ್ಸಸ್ ನಿಮ್ಗೆ ನಾವು ಈಸಿಯಾಗಿ ತಲುಪಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರೂ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.